ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ₹222 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು ₹222 ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹222 ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಂಡ್ ಈ ಒಂದು ₹222 ನೀವು ಪೇ ಮಾಡಿದ್ರೆ ಒಂದು ಫ್ರೀ ಬ್ರೇಸ್ಲೆಟ್ ಫ್ರೀ ಇರುತ್ತೆ. ಓಕೆ, ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಫ್ರೀ. ಓಕೆ, ಸೊ ನಿಮ್ಮ ರೀಡಿಂಗ್ ಎಲ್ಲ ನೋಡಿ ಅನಲೈಸ್ ಮಾಡಿ ನಿಮ್ಗೆ ನಾನು ಕಸ್ಟಮೈಸೇಷನ್ ಬ್ರೇಸ್ಲೆಟ್ಸ್ ನ ಕಳ್ಸಿಕೊಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಈ ಒಂದು ಆಫರ್ ನ ಮುಗಿಯೋದ್ರ ಒಳಗಡೆ ಬುಕ್ ಮಾಡ್ಕೊಳ್ಳಿ. ಸೊ ರೀಡಿಂಗ್ ಜೊತೆಗೆ ಬ್ರೇಸ್ಲೆಟ್ ಸಿಗತ್ತೆ ನಿಮಗೆ. ಸೊ ಎಸ್ ಗೈಸ್, ಸೊ ನನಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಓಕೆನಾ? ಸೊ ಈ ಒಂದು ವಿಡಿಯೋ ಯಾರಾಗ ರೆಸೊನೇಟ್ ಆಗತ್ತೆ ಅಂತ ಅಂದ್ರೆ, ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಕಮಿಟ್ ಆಗಿದ್ದಾರೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೋತಾರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಬದಲಾವಣೆ ತರ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಏಟ್ ಆಫ್ ವಾಂಡ್ಸ್ ಇದೆ. Oh my god. 7 of Wands. Ace of Swords. Fool card ಇದೆ. Okay. So Queen of Pentacles, Queen of Wands and bottom of the card World ಇದೆ. Okay. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಏನೆಲ್ಲ ಬದಲಾವಣೆ ತರ್ತಾರೆ ಒಂದು ರಿಲೇಶನ್ಶಿಪ್ ಅಲ್ಲಿ, ಏನೆಲ್ಲ ಜೀವನದಲ್ಲಿ ಅವರು ಬದಲಾಯಿಸಬಹುದು ಅಂತ ಅಂದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟ್ರಾವೆಲಿಂಗ್ ಮಾಡಬೇಕು ಅಂತಿದ್ದಾರೆ. ಸೊ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ವಾಂಟ್ಸ್ ಟು ಟ್ರಾವೆಲ್ ವಿತ್ ಯು. ಸೊ ಇಡೀ ವರ್ಲ್ಡ್ ಸುತ್ತಾಡಬೇಕು ಅಂಡ್ ನಿಮ್ಮ ಜೊತೆಗೆ ಅಂದ್ರೆ ನಿಮ್ಮ ವ್ಯಕ್ತಿಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಇರ್ಬೋದು, ಅಥವಾ ನಿಮಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಇರ್ಬೋದು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಗೆ ಅಂತ ಅವರು ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಮೇ ಬಿ ನೀವೇನಾದ್ರೂ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡಕ್ಕೆ ಬರ್ದೆ ತುಂಬಾ ತಿಂಗಳುಗಳಾಗ್ತಾ ಇದೆ, ತುಂಬಾ ವಾರಗಳಾಗ್ತಾ ಇದೆ, ನೀವಿಬ್ರು ಮೀಟ್ ಮಾಡಿಲ್ಲ ಅಂತ ಅಂದಿದ್ರು ಕೂಡ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮೀಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಕ್ವಾಲಿಟಿ ಟೈಮ್ ಕೊಡ್ಬೇಕು, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವರ ಕಷ್ಟ ಸುಖನ ತಿಳ್ಕೋಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವರ ಡ್ರೀಮ್ಸ್ ಅಲ್ಲಿ ತುಂಬಾನೇ ಆಂಬಿಷನ್ ಇದೆ. ಸೊ ಅದ್ರಲ್ಲೆಲ್ಲಾನು ಕೂಡ ನಾನು ಅವ್ರಿಗೆ ದಾರಿದೀಪ ಆಗಿರ್ಬೇಕು. ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ದಟ್ ಈ ಒಂದ್ ವ್ಯಕ್ತಿಗೆ ನಾನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ, ಇಗ್ನೋರ್ ಮಾಡ್ತಾ ಇದ್ದೀನಿ, ಅವ್ರಿಗೆ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇನ್ನು ಮುಂದೆ ಅವ್ರಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಂಡು ಅವ್ರಿಗೆ ಸರಿಯಾದಂತ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಡೀಪ್ ಆಗಿ ಒಂದ್ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ದೇ ಫೀಲ್ ವೆರಿ ಎಮೋಷನಲಿ ಕನೆಕ್ಟೆಡ್. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಎಮೋಷನಲಿ ಕನೆಕ್ಷನ್ ಅಲ್ಲಿ ಇದ್ದಾರೆ. ಸೊ ನಿಮಗೇನಾದ್ರೂ ನೋವಾದ್ರೂ ಕೂಡ ಅವ್ರಿಗೆ ಹರ್ಟ್ ಆಗತ್ತೆ. ಸೊ ಈ ರೀತಿ ಒಂದು ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯ ಇರೋದ್ರಿಂದ ಡೆಫಿನೆಟ್ಲಿ ಒಂದ್ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಎಮೋಷನಲ್ ಆಗ್ತಾರೆ, ಎಮೋಷನಲ್ ಬ್ರೇಕ್ ಡೌನ್ ಆಗ್ತಾರೆ. ನನ್ನ ವ್ಯಕ್ತಿನ ನಾನು ತುಂಬಾ ಹೀಯಾಳಿಸ್ತೀನಿ, ಅಥವಾ ಕಂಪೇರ್ ಮಾಡಿ ಮಾತಾಡ್ತೀನಿ, ಅಥವಾ ಕಾಲ್ ಎಳಿತೀನಿ, ಅವ್ರ ಏನೋ ಬೇಜಾರ್ ಮಾಡ್ಕೊಳಲ್ಲ. ಅಂದ್ರೆ ನೀವು ತುಂಬಾ ನೀವು ಬೇಜಾರ್ ಮಾಡ್ಕೊಳ್ಳೋಂತ ವ್ಯಕ್ತಿ ಅಲ್ಲ. ಸೊ ಎಲ್ಲಾನು ಕೂಡ ನೀವು ಲೈಟ್ ಆಗಿ ತಗೋತೀರಾ, ಜೋಕ್ ಆಗಿ ತಗೋತೀರಾ, ಫನ್ ಆಗಿ ತಗೋತೀರಾ. ಸೊ ಇದೇ ರೀತಿ ನಿಮ್ಮ ಚೈಲ್ಡಿಶ್ ಬಿಹೇವಿಯರ್ ಇರುತ್ತೆ. ನಿಮ್ಮ ವ್ಯಕ್ತಿಗೆ ಎಷ್ಟೇ ಬೇಜಾರ್ ಮಾಡ್ಕೊಂಡ್ರು, ಕುಪ್ಪ ಮಾಡ್ಕೊಂಡ್ರು, ನಿಮಗ್ ಬೈದ್ರು ಕೂಡ ನೀವೊಂದು ಚೈಲ್ಡಿಶ್ ಬಿಹೇವಿಯರ್ ಅಲ್ಲೇ ಇರ್ತೀರ. ಸೊ ಇದನ್ನ ನೋಡಿದಾಗ ಈ ಒಂದ್ ವ್ಯಕ್ತಿಗೆ ಬೇಜಾರಾಗ್ಬಿಡುತ್ತೆ. ಸುಮ್ನೆ ಈ ಒಂದ್ ವ್ಯಕ್ತಿಗೆ ನಾನು ಬೈತೀನಲ್ವಾ, ಈ ರೀತಿ ನಾನು ಈ ಒಂದ್ ವ್ಯಕ್ತಿಗೆ ಯಾಕೆ ಮಾಡ್ತೀನಿ ಅಂತ ತುಂಬಾ ತುಂಬಾ ಬೇಜಾರ್ ಪಡ್ಕೋತಾರೆ. ಬಟ್ ಐ ರಿಯಲಿ ವಾಂಟ್ ಟು ಟೆಲ್ ಯು ದಟ್ ದಿಸ್ ಪರ್ಸನ್ ವಾಂಟ್ ಯು. ನಿಮ್ಮ ವ್ಯಕ್ತಿಗೆ ಅವ್ರ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡ್ಲಿ, ನೀವಿದ್ರೆ ಸಾಕು, ಇವರು ಸಂತೋಷವಾಗಿರ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ನೋಡಿ, ಅಟ್ರಾಕ್ಷನ್ ಅಫೆಕ್ಷನ್ ಇರೋದ್ರಿಂದ ಒಂದ್ ವ್ಯಕ್ತಿ ನಿಮ್ಮ ಬಗ್ಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗೋದು. ಡೆಫಿನೆಟ್ಲಿ ಒಂದ್ ವ್ಯಕ್ತಿ ನಿಮ್ಮನ್ನ ನೋಡಿದಾಗೆಲ್ಲಾನು ಕೂಡ ನಿಮ್ಮ ಸ್ಟೈಲ್ ಅವರಿಗೆ ಇಷ್ಟ ಆಗತ್ತೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ, ದ ವೇ ಯು ಪ್ರೆಸೆಂಟ್ ಯೋರ್ ಸೆಲ್ಫ್. ಸೊ ಅದು ತುಂಬಾ ಇಷ್ಟ ಆಗುತ್ತೆ ಒಂದ್ ವ್ಯಕ್ತಿಗೆ. ನಿಮ್ಮನ್ನ ನೋಡಿದಾಗ ತುಂಬಾನೇ ಅವರು
ಲೈಕ್ ದೇ ಫೀಲ್ ಇನ್ಸ್ಟೆಂಟ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಎಷ್ಟೇ ಕೋಪ ತಾಪ ಇದ್ರು ನಿಮ್ಮನ್ನ ನೋಡಿದ ತಕ್ಷಣ ಕೋಪ ಎಲ್ಲ ಕಡಿಮೆ ಆಗೋಗುತ್ತೆ. ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಫೀಲ್ಸ್ ಅಬೌಟ್ ಯು. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಇದ್ದಾರೆ. 8 of Wands, ಒಂದು ಡೀಪ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು. ನಿಮಗೆ ಏನ್ ಬೇಕು ಬೇಡ ಅಂತ ನಿಮ್ಮ ಬಾಯಿನ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಅವರು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಬದಲಾವಣೆ ತರಬೇಕು ಅಂತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನ್ ಹೇಳ್ಬೋದು ಅಂದ್ರೆ, ನಿಮ್ಮ ವ್ಯಕ್ತಿ ತುಂಬಾ ಬ್ಯುಸಿ ಇರ್ತಾರೆ. ಅವರ ಒಂದು ಕರಿಯರ್ ಅಲ್ಲಿ, ಅವರ ಒಂದು ಲೈಕ್ ಕೆಲಸದಲ್ಲಿ ಅವರು ಇಡೀ ದಿನ ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಅಥವಾ ಇಡೀ ದಿನ ಒಂದು ವ್ಯಕ್ತಿಗೆ ಬಿಡುವಿರಲ್ಲ. ಸೊ ಈ ಒಂದು ವ್ಯಕ್ತಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನನ್ಗೆ ಕೆಲಸ ಇದ್ದೇ ಇರುತ್ತೆ, ಯಾವಾಗ್ಲೂ ನನ್ಗೆ ಕೆಲಸ ಇದ್ದೇ ಇರುತ್ತೆ, ಬಟ್ ಈ ಒಂದು ವ್ಯಕ್ತಿನೂ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಸೊ ಹಂಗ ಅಂದ್ಮೇಲೆ ನಾನ್ ಯಾಕೆ ಈ ಒಂದು ವ್ಯಕ್ತಿಗೆ ಟೈಮ್ ಕೊಡ್ತಾ ಇಲ್ಲ. ಸೊ ನಾನು ಎಷ್ಟೇ ಬ್ಯುಸಿ ಇದ್ರು ಕೂಡ ಇವ್ರಿಗೆ ಟೈಮ್ ಮಾಡ್ಕೊಂಡು ಟೈಮ್ ಕೊಡ್ಬೇಕು, ಇವ್ರ ಜೊತೆಗೆ ಮಾತಾಡ್ಬೇಕು, ಇವರ ವಾಟ್ಸಪ್ಗೆ ನೀವು ರೆಸ್ಪಾಂಡ್ ಮಾಡ್ಬೇಕು. ತುಂಬಾ ಬೇಜಾರಲ್ಲಿದ್ದೀರಾ ನೀವು. ಲೈಕ್ ನನ್ನ ವ್ಯಕ್ತಿಗೆ ಎಷ್ಟೇ ಕಾಲ್ ಕನೆಕ್ಟ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ನನ್ನ ಹತ್ರ ಬೇಗ ಇವ್ರು ಕನೆಕ್ಟ್ ಆಗಲ್ಲ. ಅಂಡ್ ನಿಮ್ಗೆ ತುಂಬಾ ಬೇಜಾರಾಗ್ತಿದೆ, ಹರ್ಟ್ ಆಗ್ತಾ ಇದೆ. ನೀವು ತುಂಬಾ ಲಾಂಗ್ ಟೈಮ್ ಇಂದ ತುಂಬಾ ಪೇಷನ್ಸ್ ಇಂದ ಇದ್ದೀರಾ. ನೀವು ಯಾವತ್ತೂ ಕೇಳಿಲ್ಲ ನಿಮ್ಮ ವ್ಯಕ್ತಿನ. ಯಾವಾಗ್ಲೂ ಬಿಸಿ ಇರ್ತೀಯಾ, ನಂಗೆ ಟೈಮ್ ಕೊಡು ಅಂತ ನೀವು ಕೇಳೋದೇ ಇಲ್ಲ. ಯಾಕಂತ ಅಂದ್ರೆ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರಿಗೆ ಬೇಜಾರ್ ಲೈಕ್ ಅವರು ಬಿಸಿ ಇದ್ದಾಗ, ಫ್ರೀ ಇದ್ದಾಗ ಡೆಫಿನೆಟ್ಲಿ ಅವರೇ ಮಾಡ್ತಾರೆ ಅನ್ನೋದು ನಿಮಗೊಂದು ಕಾನ್ಫಿಡೆಂಟ್ ಇದೆ. ಬಟ್ ಹಾಗಂತ ಹೇಳಿ ಒಂದು ವ್ಯಕ್ತಿ ಸಮ್ ಟೈಮ್ಸ್ ದಿಸ್ ಪರ್ಸನ್ ಟುಕ್ ಯುವರ್ ಅಡ್ವಾಂಟೇಜ್. ಇವ್ರೇನು ಕೇಳಲ್ಲ ಹೇಳಲ್ಲ ಅಂತ ಹೇಳಿ ಇವ್ರು ಅದಕ್ಕೆ ಅಡ್ವಾಂಟೇಜ್ ಕೂಡ ತಗೊಂಡಿರೋದುಂಟು. ಬಟ್ ಡೆಫಿನೆಟ್ಲಿ ಅದನ್ನ ಮಾಡಬಾರ್ದು, ಆ ಮಿಸ್ಟೇಕ್ಸ್ ರಿಪೀಟ್ ಮಾಡಬಾರ್ದು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಏಸ್ ಆಫ್ ಸೋರ್ಸ್ ಇದೆ. ದಿಸ್ ಪರ್ಸನ್ ಫೀಲ್ ಆದಷ್ಟು ಬೇಗ ಲೈಕ್ ನಮ್ಮ ಮನೆಯವ್ರಿಗೆಲ್ಲ ಈ ಒಂದು ವಿಚಾರನ ಹೇಳೋಣ ಅಂತ. ಸೊ ಮೇ ಬಿ ನಿಮ್ಮ ಮನೆಯಲ್ಲಿ ಗೊತ್ತಿರ್ಬೋದು ಈ ಒಂದು ವ್ಯಕ್ತಿ ಜೊತೆಗೆ ನೀವು ಮಾತಾಡೋದು ಎಲ್ಲ, ಅವ್ರ ಮನೆಯವ್ರಿಗೂ ಮೇ ಬಿ ಗೊತ್ತಿರ್ಬೋದು. ಸೊ ಗೊತ್ತಿದ್ರು ಕೂಡ ಇವರೇ ಬಂದು ಹೇಳಿ ಅಂತ ಅವರ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ ಏನಾದ್ರು ವೆಯ್ಟ್ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಇಸ್ ಗೋನಾ ಡೆಫಿನೆಟ್ಲಿ ಟಾಕ್ ವಿತ್ ಯೋರ್ ಪೇರೆಂಟ್ಸ್. ಅಂದ್ರೆ ಅವರ ಪೇರೆಂಟ್ಸ್ ಹತ್ರ ಮಾತಾಡಿ ಅವರ ಮನೆಯಲ್ಲಿ ನಿಮ್ಮನ್ನ ಕರ್ಸ್ಕೊಳ್ಳೋಂತ ಪ್ರಯತ್ನನ ಪಡ್ಬೋದು. ಯಾಕಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ಲೈಕ್ ಆದಷ್ಟು ಬೇಗ ಮನೆಯಲ್ಲಿ ಮಾತುಕತೆ ಮಾಡೋಣ ಅಂತೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೆಂತ ಅಂದ್ರೆ ಅವ್ರಿಗೆ ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಲೂಸ್ ಯು. ನಿಮ್ಮನ್ನ ಕಳ್ಕೊಳಕ್ ಇಷ್ಟಪಡಲ್ಲ, ನಿಮ್ಮ ಜೊತೆಗೆ ಇರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಎಷ್ಟೇ ಕೋಪ ಇರ್ಲಿ, ಬೇಜಾರಿರ್ಲಿ, ಏನೇ ಆಗಿರ್ಲಿ ಒಂದು ಕನೆಕ್ಷನ್ ಅಲ್ಲಿ, ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇರ್ಲಿ, ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟೋಗ್ಬೇಕು ಅನ್ನೋ ಒಂದು ಮನೋಭಾವ ಅಥವಾ ಬಿಟ್ಟೇ ಬಿಡ್ಬೇಕು ಅನ್ನೋ ಒಂದು ಯಾವತ್ತೂ ಆ ಒಂದು ಅವರಿಗೆ ಥಾಟ್ಸ್ ಬಂದಿಲ್ಲ. ಸೊ ಇದೆಲ್ಲನೂ ನೋಡಿದಾಗ ಏನಕ್ಕೆ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿದೆ ನೀವ್ ಎಂತ ವ್ಯಕ್ತಿ, ನಿಮ್ಮ ಕೈಂಡ್ನೆಸ್ ಎಷ್ಟಿದೆ, ನೀವು ತುಂಬಾ ಇನ್ನೋಸೆಂಟ್ ಇದ್ದೀರಾ. ಸೊ ನೀವೆಲ್ಲಾರನು ನಂಬ್ತೀರಾ ತುಂಬಾ ಬೇಗ. ಸೊ ಅವರು ಎಂತದೇ ಒಂದು ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡ್ ಬಂದ್ರು ನೀವು ತುಂಬಾನೇ ಕೈಂಡ್ ಆಗಿರ್ತೀರಾ. ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ. ಎಲ್ಲಾರನ್ನೂ ಇವ್ರು ಒಂದೇ ರೀತಿ ನೋಡ್ತಾರೆ, ಒಂದು ಮೇಲು ಕೀಳು ಅಂತ ಅವ್ರು ನೋಡಲ್ಲ ನಿಮ್ಮನ್ನ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಲೈಕ್ ತುಂಬಾ ಖುಷಿ ಆಗತ್ತೆ ನಿಮ್ಮನ್ನ ನೋಡಿದಾಗ. ಯಾಕಂದ್ರೆ ನೀವು ಏಜ್ ಅಲ್ಲಿ ಚಿಕ್ಕವರಿದ್ರು ಕೂಡ ಯು ಆರ್ ಬೀನ್ ವೆರಿ ಮೆಚೋರ್. ಸೊ ತುಂಬಾ ಮೆಚೋರ್ ಇದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಗೈಸ್, ಫೂಲ್ ಕಾರ್ಡ್ ಇದೆ. ದೇ ವಾಂಟ್ಸ್ ಟು ಸ್ಟಾರ್ಟ್ ಫ್ರೆಶ್ ಕನೆಕ್ಷನ್. ಸೊ ಮತ್ತೆ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಇವ್ರಿಗೆ ಆದಷ್ಟು ನಾನು ಪ್ರೀತಿನಲ್ಲಿ ಮಾತಾಡಿಸ್ಬೇಕು. ಯಾಕಂತ ಅಂದ್ರೆ ಇವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಬೆಟ್ಟದಷ್ಟು ಪ್ರೀತಿ ಇದೆ. ಅದು ಎಲ್ಲೂ ಕೂಡ ಲೈಕ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ ಗೊತ್ತಿದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ನಾನು ಈ ಒಂದು ವ್ಯಕ್ತಿನ ನಾನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಯಾಕಂತಂದ್ರೆ ಅವರ ಒಂದು ಕ್ಯಾರೆಕ್ಟರೇ ಅಲ್ಲ. ಸೊ ದಿಸ್ ಪರ್ಸನ್ ಬೀನ್ ವೆರಿ ರೂಡ್. ಅಂದ್ರೆ ಇವ್ರ ಕ್ಯಾರೆಕ್ಟರ್ ಇರೋದೇ ಸ್ಟ್ರೈಟ್ ಫಾರ್ವರ್ಡ್, ರೂಡ್ ಅಂಡ್ ತುಂಬಾ ಜೋರಾಗಿ ಮಾತಾಡೋದು ಅಥವಾ ತುಂಬಾ ರಫ್ ಆಗಿ ಮಾತಾಡೋದೇ ಇವರ ಕ್ಯಾರೆಕ್ಟರ್ ಇದೆ. ಬಟ್ ಈ ಒಂದು ವ್ಯಕ್ತಿ ಇಸ್ ಡೆಫಿನೆಟ್ಲಿ ಗೋನಾ ಡೂ ಯು ಅ ಫೇವರ್. ಏನು ಅಂತ ಅಂದ್ರೆ ಆದಷ್ಟು ಬೇಗ ಈ ಒಂದು ಕನೆಕ್ಷನ್ ಅಲ್ಲಿ ಆದಷ್ಟು ಬೇಗ ಇವರು ನನ್ನವರಂಗ್ ಮಾಡ್ಕೋಬೇಕು, ಫ್ಯಾಮಿಲಿ ಮಾಡ್ಕೋಬೇಕು, ಫ್ಯಾಮಿಲಿಗೆಲ್ಲ ಹೇಳ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಎಲ್ಲ ಆಸೆ ಆಕಾಂಕ್ಷಣೆಗಳಿದೆ. ಅಂಡ್ ನಿಮ್ಮ ಡ್ರೀಮ್ಸ್ಗೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಾರಿದೀಪ ಆಗ್ಬೇಕು, ಈ ಒಂದು ವ್ಯಕ್ತಿಗೆ ಎಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.